ಚಿನ್ನಸ್ವಾಮಿ ಸ್ಟೇಡಿಯಂನ ಆವರಣದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವರದಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಮುನ್ನಿಂದ ಕೊಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಒಟ್ಟು 11 ಜನ ಆರ್ಸಿಬಿ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪರವಾಗಿ ಸರ್ಕಾರ ವರದಿಯನ್ನ ಸಲ್ಲಿಸಲಿದೆಯಂತೆ. ಆರ್ಸಿಬಿ ಡಿಎನ್ಎ ಕೆಎಸ್ಎ ಮೇಲೆ ನೇರ ಆರೋಪವನ್ನು ಮಾಡಲಾಗಿದೆ. ಪೊಲೀಸರು ಅನುಮತಿ ನಿರಾಕರಿಸಿದ್ರು ಆರ್ಸಿಬಿ ಲೆಕ್ಕಕ್ಕಿಟ್ಟಿಲ್ಲ. ಪ್ರತಿವಾದಿಗಳಿಗೆ ನೀಡಿದ ವರದಿಯಲ್ಲಿ ಈ ಅಂಶಗಳು ಬಯಲಾಗ್ತಾ ಇದೆ. ಸರ್ಕಾರ ಮುಚ್ಚಿದ ಲಕೋಟೆಯಲ್ಲಿ ಜೂನ್ 12ನೇ ತಾರೀಕು ವರದಿಯನ್ನು ಸಲ್ಲಿಸಿತ್ತು. ಬಟ್ ಈಗ ಈ ಪ್ರಕರಣದಲ್ಲಿ ಪೊಲೀಸರು ತಪ್ಪಿಲ್ಲ ಅಂತ ಅಂದಿದ್ದಾರೆ. ಹಾಗಾದ್ರೆ ಆ ತಲೆದಂಡದ ವಿಚಾರ ಎಲ್ಲಿ ತನಕ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಡಿಎನ್ಎ ಆರ್ಸಿಬಿ ಕೆಎಸ್ಎ ಬಯಸಿದ್ರು ಅದನ್ನು ನಿರಾಕರಿಸುವಂತಹ ಹಕ್ಕು ಸರ್ಕಾರಕ್ಕಿತ್ತು. ಅದರ ಬಗ್ಗೆ ಏನಾದರೂ ಉಲ್ಲೇಖ ಮಾಡಿದ್ದಾರಾ? ಅದು ಯಾವ ಪ್ರಭಾವಿ ರಾಜಕಾರಣಿಗಳ ಮುಖಾಂತರ ಆಯಿತು ಈ ಇಡೀ ಸೆಲೆಬ್ರೇಷನ್ನು, ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಬೇಕಲ್ವಾ? ರಿಪೋರ್ಟ್ ಕೊಟ್ಟಿದ್ದಾರಂತೆ. ಕಾಲ್ತುಳಿತಕ್ಕೆ ಆರ್ಸಿಬಿನೇ ಕಾರಣ. ಇದನ್ನು ಮುಂಚೆಯಿಂದನೂ ಸರ್ಕಾರ ವಾದ ಮಾಡ್ಕೊಂಡು ಬಂದಿದ್ದೇ ಅದೇ ರಿಪೋರ್ಟ್ ಇದೆ ಇಲ್ಲಿ. ಜೂನ್ 3ನೇ ತಾರೀಕು ವಿಕ್ಟರಿ ಪರೇಡ್ ಬಗ್ಗೆ ಪೊಲೀಸರಿಗೆ ಡಿಎನ್ಎ ಮತ್ತು ಆರ್ಸಿಬಿ ಮಾಹಿತಿಯನ್ನು ಕೊಡ್ತು. ಅದೇ ನಾವು ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲಿ ಅವರೊಂದು ಅನುಮತಿ ಲೆಟರ್ ಕೊಟ್ಟಿದ್ರು ಅಂತ ಹೇಳಿದ್ವಲ್ಲ, ಆ ವಿಚಾರ. ಅಸಮರ್ಪಕ ಮಾಹಿತಿ ನೀಡಿದ್ರಿಂದ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ರು. ಕರೆಕ್ಟ್ ಇನ್ಫಾರ್ಮೇಶನ್ಸ್ ಇರಲಿಲ್ಲ, ರೂಟ್ ಮ್ಯಾಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಶಾರ್ಟೇಜ್ ಇತ್ತು. ಸೊ ಅನುಮತಿ ನೀಡದೇ ಇದ್ರು ಆರ್ಸಿಬಿ ಸಂಭ್ರಮಾಚರಣೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ 7 ಗಂಟೆಗೆ ಆರ್ಸಿಬಿ ಗೆದ್ದಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗು 7 ಗಂಟೆಗೆ ಹಾಕೊಂಡಿತ್ತು. ಸೊ ಅನುಮತಿ ಇಲ್ಲದೆ ಸಂಭ್ರಮಾಚರಣೆಗೆ ಅಷ್ಟು ದೊಡ್ಡ ದುರಂತಕ್ಕೆ ಈಗ ಆರ್ಸಿಬಿ ಡಿಎನ್ಎ ಕೆಎಸ್ಎ ಕಾರಣ ಅಂತ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಕೋರ್ಟ್ಗೆ ಕೊಡೋ ಕೆಲಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ ಚಲಿಸುವ ದಾರಿ ಉದ್ದಕ್ಕೂ ಕೂಡ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ರು ಅಂತ ಕೂಡ ಹೇಳೋ ಕೆಲಸವನ್ನು ಮಾಡಿದ್ದಾರೆ. ಮತ್ತು 3 ಲಕ್ಷಕ್ಕೂ ಹೆಚ್ಚು ಜನ ಸಂಭ್ರಮಾಚರಣೆಗೆ ಬಂದಿದ್ರು. ಅವತ್ತಿನ ದಿನ ಏನಾಯ್ತು ಅಂತ ಬೇಸಿಕಲಿ ವಿವರಿಸುವ ಕೆಲಸ ಇದು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 2 ಆಂಬ್ಯುಲೆನ್ಸ್, 2 ಮೆಡಿಕಲ್ ಟೀಮ್ ಎಲ್ಲವನ್ನ ಒದಗಿಸಲಾಗಿತ್ತು ಅಂತ ಕೂಡ ತಿಳಿಸೋ ಪ್ರಯತ್ನ. ಅಂದರೆ ಸರ್ಕಾರ ಅಲ್ಲಿ ಫುಲ್ ಪ್ರಿಪೇರ್ಡ್ನೆಸ್ ಇಂದ ಇತ್ತು. ಬಟ್ ಅವತ್ತಿನ ಘಟನೆ ಕಂಪ್ಲೀಟ್ ಆಗಿ ಹೊಣೆಗಾರಿಕೆ ಇರಬೇಕಾಗಿರೋದು ಆರ್ಸಿಬಿ ಡಿಎನ್ಎ ಕೆಎಸ್ಎದು ಅಂತ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇಲ್ಲಿ ಪ್ರಶ್ನೆ ಬರೋದು, ಸರ್ಕಾರ ಬಯಸಿದ್ರೆ ಎಲ್ಲವನ್ನ ಸ್ಟಾಪ್ ಮಾಡಿ ಬಿಸಾಕ್ಬೋದಾಗಿತ್ತಲ್ವಾ? ಆ ಪ್ರಭಾವಿ ರಾಜಕಾರಣಿಯ ಜೊತೆಗೆ ಕೆಎಸ್ಎ ಹೋಗಿದ್ದೆ ಇಷ್ಟು ದೊಡ್ಡ ರಾಧಾಂತಕ್ಕೆ ಕಾರಣ ಅನ್ನೋದು ಓಪನ್ ಸೀಕ್ರೆಟ್. ಸೊ ಅದನ್ನೆಲ್ಲ ಮೆನ್ಷನ್ನೇ ಮಾಡಿಲ್ಲ. ಆಮೇಲೆ ಇಡೀ ಪ್ರಕರಣದ ತನಿಖೆ ಆಗೋಕ್ಕೂ ಮುಂಚೆ ಪೊಲೀಸರು ತಲೆದಂಡ ಆಯಿತು, ಹರಕೆ ಕುರಿಗಳನ್ನಾಗಿ ಮಾಡಿದ್ರು. ಈಗ ಪೊಲೀಸರನ್ನು ಸೇಫ್ ಗಾರ್ಡ್ ಮಾಡೋದು, ಇಫ್ ಯು ಕೆನಾಟ್ ಕನ್ಫ್ಯೂಸ್ ದೆಮ್ ಅನ್ನೋ ರೀತಿನಲ್ಲಿ ಸರ್ಕಾರ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದೆಯೋ ಅನ್ನೋದು ಪ್ರಶ್ನೆ ಬರುತ್ತೆ. ಖಂಡಿತ ಮಮತಾ. ಯಾಕೆಂದ್ರೆ ಜೂನ್ 12ನೇ ತಾರೀಕು ಕೊಟ್ಟಿರುವಂತ ತನಿಖಾ ವರದಿ ಏನಿತ್ತು, ತನಿಖಾ ವರದಿಯಲ್ಲಿ ಸಂಪೂರ್ಣವಾಗಿ ಪೊಲೀಸರ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಅದಕ್ಕಿಂತ ಮುಂಚಿತವಾಗಿ ಕರ್ತವ್ಯ ಲೋಪ ಅಂತ ಹೇಳಿ 5 ಅಧಿಕಾರಿಗಳನ್ನ ತಲೆದಂಡ ಮಾಡಿರ್ತಾರೆ, ಅವನ ಅಮಾನತನ್ನು ಕೂಡ ಮಾಡಿರ್ತಾರೆ. ಆದ್ರೆ ಅವರ ವರದಿಯಲ್ಲಿ ಹೇಳ್ತಾ ಹೋಗ್ತಾರೆ, ಜೂನ್ 3ನೇ ತಾರೀಕು ಕೊಟ್ಟಂತ ರಿಕ್ವೆಷನ್ ಲೆಟರ್ ಏನಿತ್ತು, ಡಿಪಿಆರ್ಗೆ ಕೊಟ್ಟಂತ ಮತ್ತು ಸರ್ಕಾರಕ್ಕೆ ಕೊಟ್ಟಂತ ರಿಕ್ವೆಷನ್ ಲೆಟರ್ ಏನಿತ್ತು, ಅದು ಅಪೂರ್ಣವಾಗಿತ್ತು, ಅಸಂಬದ್ಧವಾಗಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅವರಿಗೆ ಅನುಮತಿಯನ್ನ ನಿರಾಕರಣೆನ ಮಾಡ್ತಾರೆ. ಪೊಲೀಸರು ಅನುಮತಿಯನ್ನ ನಿರಾಕರಣೆನ ಮಾಡಿ ಅದಾದ್ರೂ ಬಳಿಕ ಪೊಲೀಸರ ಅನುಮತಿ ಇಲ್ಲದೆ ಹೋದ್ರು ಕೂಡ ಆರ್ಸಿಬಿ ಅವರು ಬೆಳ್ಳಂಬೆಳಗ್ಗೆ ಪೋಸ್ಟ್ ಅನ್ನ ಹಾಕ್ತಾರೆ. ಜೊತೆಗೆ ಅದನ್ನ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಸರ್ಕಾರ ವಿಧಾನಸೌಧದಲ್ಲಿ ಯಾವ ರೀತಿಯಲ್ಲಿ ಪರ್ಮಿಷನ್, ಪೊಲೀಸರ ಪರ್ಮಿಷನ್ ಇಲ್ಲದವರು ಕೂಡ ಸರ್ಕಾರ ಯಾವ ರೀತಿಯಲ್ಲಿ ಅದಕ್ಕೆ ಅನುಮತಿಯನ್ನ ಕೊಡ್ತು ಅನ್ನೋದು ಕೂಡ ಮೊದಲ ಪ್ರಶ್ನೆ ಆಗುವಂತದ್ದು. ಅಂದ್ರೆ ಕೊನೆಯ ತನಕನೂ ಕೂಡ ಅವರ ವರದಿಯ ಕೊನೆಯ ಹಂತದ ತನಕ ಕೂಡ ಪೊಲೀಸರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಭದ್ರತೆಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಾಗಿತ್ತು. ವಿಕ್ಟರಿ ಪರೇಡ್ ಅನ್ನ ಕ್ಯಾನ್ಸಲ್ ಮಾಡಲಾಯಿತು. ಜೊತೆಗೆ ಪೊಲೀಸರ ಕೋರಿಕೆ ಮೇಲೆ 2 ಆಂಬ್ಯುಲೆನ್ಸ್, 1 ಫೈರ್ ಇಂಜಿನ್ ಎಲ್ಲನೂ ಕೂಡ ತರಿಸ್ಕೊಡ್ಲಾಗಿತ್ತು. ಇದೆಲ್ಲದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತಾರೆ. ಪೊಲೀಸರ ತಪ್ಪು ಅಂತ ಹೇಳಿ ಮತ್ತೆ ಅವರನ್ನ ಏನು ತಕ್ಷಣ ಅಲ್ಲಿಂದ ಏನು ಅಮಾನತನ ಮಾಡಿರುವಂತದ್ದು. ಜೊತೆಗೆ ಸರ್ಕಾರದ ವಿಭಾಗೀಯ ಆಟ ಅಂದ್ರೆ ಒಂದು ರೀತಿಯಲ್ಲಿ 2 ಕಡೆಯಲ್ಲೂ ದ್ವಂದ್ವದ ನಿಲುವನ್ನ ತೋರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಈಗಾಗಲೇ ಮೈಕಲ್ ಡೀನ್ ಕುನ್ನಾ ಅವರ ವರದಿ, ಮ್ಯಾಜಿಸ್ಟ್ರೇಟ್ ವರದಿ ಎಲ್ಲದರಲ್ಲೂ ಕೂಡ ಬಂದಿದೆ. ಎಲ್ಲದರಲ್ಲೂ ಕೂಡ ಇಬ್ಬರು ಕೂಡ ಆರೋಪಿಗಳು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿರುವಂತದ್ದು. ಈ ಮೂಲಕ ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬರ್ತಾ ಇದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಯಾವ ರೀತಿಯಲ್ಲಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಇವತ್ತು ಕೋರ್ಟ್ ನಲ್ಲಿ ಆ ವರದಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾರಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸರ್ಕಾರ ತನಗೆ ಬೇಕಾದ ರೀತಿಯಲ್ಲಿ ತನಿಖಾ ವರದಿಯನ್ನ ಪಡ್ಕೊಂಡು ತನಗೆ ಬೇಕಾದ ರೀತಿಯಲ್ಲಿ ಆ ವರದಿಯನ್ನ ಸರ್ಕಾರ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಈ ವರದಿ ನೋಡ್ತಾ ಇದ್ರೆ ಸರ್ಕಾರಕ್ಕಿಂತ ದೊಡ್ಡವರು ಆರ್ಸಿಬಿ ಅನ್ನೋದನ್ನ ಬಿಂಬಿಸಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ ನೀವು ಆಗ್ಲಿಲ್ಲ ಅಂತಂದ್ರೆ ಸರ್ಕಾರದ ಫೇಲ್ಯೂರ್ ಅಷ್ಟೇ. ಸರ್ಕಾರದ ಫೇಲ್ಯೂರ್. ನೀವು ಆರ್ಸಿಬಿ ಅವ್ರ ನಮ್ಮ ಮಾತು ಕೇಳಲಿಲ್ಲ, ಕೆಎಸ್ಎ ಅವ್ರ ನಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ತಪ್ಪು ಯಾರ್ದು? ಸರ್ಕಾರ ನಡೆಸ್ತಿರೋರು ಯಾರು? ನೀವು. ನಿಮ್ಮದೇ ತಪ್ಪು ಅಂತ ಆಗುತ್ತೆ.
ಬಟ್ ಕೋರ್ಟ್ ಹೆಂಗೆ ಕನ್ಸಿಡರ್ ಮಾಡುತ್ತೆ ಇದನ್ನು ನೋಡೋಣ.